ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಮಂಡ್ಯದಿಂದ ಬರ್ತಾ ಇದೆ. ರೆಬೆಲ್ ಲೇಡಿ ಸುಮಲತಾ ಬಿಜೆಪಿ ಸೇರೋದು ಫಿಕ್ಸ್ ಆಗಿದೆ. ಏಪ್ರಿಲ್ 6ನೇ ತಾರೀಕು ಬಿಜೆಪಿ ಸೇರ್ತಾರಂತೆ. ಜೊತೆಗೆ ಅಲ್ಲಿಯ ಮೈತ್ರಿ ಅಭ್ಯರ್ಥಿ ಆಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಫಿಕ್ಸ್. ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಏಪ್ರಿಲ್ 6ನೇ ತಾರೀಕು ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಸುಮಲತಾ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇರುವಂಥ ಅತಿ ದೊಡ್ಡ ಸುದ್ದಿ. ಇವತ್ತು ಬೆಳಗ್ಗೆ ಅವರ ಮನೆಯಿಂದ ಕೂಡ ಅವರ ಹೇಳಿಕೆಯನ್ನು ಮೊದಲು ನಿಮ್ಮ ಮುಂದೆ ತಂದಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ಲೇಡಿ ಲಕ್ ಖುಲಾಯಿಸಿದೆ ಅಂತ ಹೇಳಬಹುದು. ಯಾವ ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥ ಬಹಳ ನಿರೀಕ್ಷೆಗಳಿತ್ತು. ಒಂದು ವೇಳೆ ಇಂಡಿಪೆಂಡೆಂಟ್ ಆಗಿ ನಿಲ್ತಾರಾ, ಸಪ್ರೇಟ್ ಆಗಿ ನಿಲ್ತಾರಾ, ಅಥವಾ ಸಪೋರ್ಟ್ ಮಾಡದೆ ಸಪೋರ್ಟ್ ಮಾಡೋದಿಲ್ಲೋ ಯಾರಿಗೂ ಕೂಡ, ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳು ಉದ್ಭವ ಆಗಿತ್ತು. ಒಂದೋ ಸಪೋರ್ಟ್ ಮಾಡಲ್ಲ, ಒಂದೋ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತಾರೆ. ಒಂದು ವೇಳೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಲಾಭ ಆಗ್ತಾ ಇತ್ತು. ಒಂದು ವೇಳೆ ಅವರು ಯಾರಿಗೂ ಸಪೋರ್ಟ್ ಮಾಡದೆ ತಟಸ್ಥವಾಗಿದ್ದಿದ್ರೆ ಅದು ಕೂಡ ಭಾಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು. ಇದೀಗ ಬಿಜೆಪಿಗೆ ಸೇರ್ಪಡೆ ಆಗೋ ಮುಖಾಂತರ ಮೈತ್ರಿ ಸಿದ್ಧಾಂತವನ್ನು ಪಾಲಿಸಲೇಬೇಕಾಗತ್ತೆ. ಒಂದು ವೇಳೆ ಸೇರ್ಪಡೆ ಆದರೆ ಒಂದಂತೂ ಭಾಳ ಫಿಕ್ಸ್ ಇಷ್ಟೇ, ಬಾಟಮ್ ಲೈನ್ ಇಷ್ಟೇ, ಸುಮಲತಾ ಸಪೋರ್ಟ್ ಮಾಡ್ತಾರೆ ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಜೊತೆಗೆ ಬಿಜೆಪಿಗೆ ಜಾಯ್ನ್ ಆಗ್ತಾರೆ. ಇಲ್ಲಿ ತನಕ ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಈ ಹಿಂದೆ ಬಿಜೆಪಿಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಒಂದು ವೇಳೆ ಮಂಡ್ಯದಿಂದ ಟಿಕೆಟ್ ಕೊಡೋದಿದ್ರೆ. ತೀವ್ರ ಕುತೂಹಲ ಕೇಳಿಸ್ತಾ ಮಂಡ್ಯ ಲೋಕಸಭಾ ಕ್ಷೇತ್ರ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯದಲ್ಲಿ ಅನೌನ್ಸನ್ನು ಮಾಡ್ತಾರೆ. 10ವರೆಗೆ ಮಾಡಬೇಕಾಗಿತ್ತು. ಕಾಳಿಕಾಂಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ದರ್ಶನ್ ಅವರ ಜೊತೆಗೂಡಿ ಅಭಿಷೇಕ್ ಅಂಬರೀಷ್ ಅವರ ಜೊತೆಗೂಡಿ ತಮ್ಮ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಆಲ್ರೆಡಿ ಏನೆಲ್ಲ ಮಾತಾಡಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಸುಮಲತಾ ಅವರು ಬಂದಿದ್ದಾರೆ. ಮಂಡ್ಯ ತಲುಪಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಸುಮಲತಾ. ಎಚ್ ಡಿ ಕೆ ಅವರಿಗೆ ಲೇಡಿ ಲಕ್ ಒಲಿದಿದೆ ಅಂತ ಹೇಳ್ಬೋದು. ರೆಬಲ್ ಲೇಡಿ ಬಿಜೆಪಿ ಸೇರಿದರೆ ಮೈತ್ರಿ ಧರ್ಮವನ್ನು ಪಾಲಿಸಲೇಬೇಕಾಗತ್ತೆ. ಎಲ್ಲಿ ತನಕ ಸೇರೋದಿಲ್ವೋ ಅಲ್ಲಿ ತನಕ ಸುಮಲತಾ ಅವರಿಗೆ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ತಮ್ಮದೇ ಆದಂಥ ಒಂದು ಹಕ್ಕಿದೆ. ಒಂದು ವೇಳೆ ರೆಬಲ್ ಲೇಡಿ ಬಿಜೆಪಿ ಸೇರಿದರೆ ಮೈತ್ರಿ ಧರ್ಮವನ್ನು ಪಾಲಿಸಲೇಬೇಕಾಗತ್ತೆ. ಆದರೆ ತಾನೇನು ಸಾಧನೆ ಮಾಡಿದ್ರು, ತಾನೇನು ಸಂದೇಶ ಕೊಟ್ಟರು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಕೆಲವು ಜಿಜ್ಞಾಸೆಗಳಿವೆ. ಸುಮಲತಾ ಮಾತನಾಡಿದ್ದನ್ನು ಕೇಳಿಸ್ಕೊಳ್ಳಿ ಒಮ್ಮೆ. ಎಲ್ಲ ಇನ್ನೇನು ಕೆಲವೇ ಒಂದು ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿಗೆ ಬಂದರೆ ಎಲ್ಲ ಗೊತ್ತಾಗತ್ತೆ ನಿಮಗೆ. ಏನು ನಿರ್ಧಾರ ಪ್ರಕಟ ಮಾಡ್ತಂತ ಇಡೀ ರಾಜ್ಯದ ಜನ ನೋಡ್ತಾರೆ. ಪ್ರಮುಖವಾಗಿ ಮಂಡ್ಯ ಜನ ತಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಎಲ್ಲ ಇನ್ನೇನು ಇಷ್ಟೊತ್ತು ಕಾದಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಎಲ್ಲ ಗೊತ್ತಾಗುತ್ತೆ. ಸ್ವಾಭಿಮಾನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ, ಯಾಕೆ ಹಿಂದೆ ಸರಿದ್ರಿ, ಏನಾಯ್ತು? ನಾನು ಇಲ್ಲಿ ಏನೂ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನೀವು ತುಂಬ ಜಾಣತನದಿಂದ ಮತ್ತೆ ಏನೇನೋ ತಿರುಚಿ ಕೇಳಿದ್ರೂ ಒಂದೇ ಉತ್ತರ, ಅಲ್ಲೇ ಬಂದು ಕೇಳಿ ಅಷ್ಟೇ. ಎಲ್ಲ ಇನ್ನೇನು ಕೆಲವೇ ಒಂದು ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿಗೆ ಬಂದರೆ ಎಲ್ಲ ಗೊತ್ತಾಗತ್ತೆ ನಿಮಗೆ. ಏನು ನಿರ್ಧಾರ ಪ್ರಕಟ ಮಾಡ್ತಂತ ಇಡೀ ರಾಜ್ಯದ ಜನ ನೋಡ್ತಾರೆ. ಪ್ರಮುಖವಾಗಿ ಮಂಡ್ಯ ಜನ ತಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಎಲ್ಲ ಇನ್ನೇನು ಇಷ್ಟೊತ್ತು ಕಾದಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಎಲ್ಲ ಗೊತ್ತಾಗುತ್ತೆ. ಸ್ವಾಭಿಮಾನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ, ಯಾಕೆ ಹಿಂದೆ ಸರಿದ್ರಿ, ಏನಾಯ್ತು? ನಾನು ಇಲ್ಲಿ ಏನೂ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನೀವು ತುಂಬ ಜಾಣತನದಿಂದ ಮತ್ತೆ ಏನೇನೋ ತಿರುಚಿ ಕೇಳಿದ್ರೂ ಒಂದೇ ಉತ್ತರ, ಅಲ್ಲೇ ಬಂದು ಕೇಳಿ ಅಷ್ಟೇ. ಎಲ್ಲ ಇನ್ನೇನು ಕೆಲವೇ ಒಂದು ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿಗೆ ಬಂದರೆ ಎಲ್ಲ ಗೊತ್ತಾಗತ್ತೆ ನಿಮಗೆ. ಏನು ನಿರ್ಧಾರ ಪ್ರಕಟ ಮಾಡ್ತಂತ ಇಡೀ ರಾಜ್ಯದ ಜನ ನೋಡ್ತಾರೆ. ಪ್ರಮುಖವಾಗಿ ಮಂಡ್ಯ ಜನ ತಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಎಲ್ಲ ಇನ್ನೇನು ಇಷ್ಟೊತ್ತು ಕಾದಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಎಲ್ಲ ಗೊತ್ತಾಗುತ್ತೆ. ಸ್ವಾಭಿಮಾನ. ನಟ ದರ್ಶನ್ ಕೂಡ ಮಂಡ್ಯದತ್ತ ಪ್ರಯಾಣ ಬೆಳೆಸಿದ್ದಾರೆ. ಸುಮಲತಾ ಅವ್ರ ಜೊತೆ ಇವತ್ತು ಸಭೆಯಲ್ಲಿ ನಟ ದರ್ಶನ್ ಅವರು ಇರ್ತಾರೆ ಅಂತ ಹೇಳಲಾಗಿದೆ. ಅವರು ಕೂಡ ಮಂಡ್ಯದತ್ತ ಪ್ರಯಾಣ ಬೆಳೆಸಿದ್ದಾರೆ. RR ನಗರ ನಿವಾಸದಿಂದ ದರ್ಶನ್ ತೆರಳಿದ್ದಾರೆ. ಸುಮಲತಾ ಅವರ ಸಭೆಯಲ್ಲಿ ದರ್ಶನ್ ಭಾಗಿಯಾಗ್ತಾರೆ. ನಟ ದರ್ಶನ್ ಅವರು ಕೂಡ ಸುಮಲತಾ ಅವ್ರ ಜೊತೆ ಇರ್ತಾರೆ ಅಂತ ಹೇಳಲಾಗಿದೆ. ಮಂಡ್ಯದತ್ತ ಪ್ರಯಾಣ ಬೆಳೆಸಿದ್ದಾರೆ ನಟ ದರ್ಶನ್. RR ನಗರ ನಿವಾಸದಿಂದ ದರ್ಶನ್ ತೆರಳಿದ್ದಾರೆ. ಸುಮಲತಾ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಸುಮಲತಾ ಅವರ ಸಾಧನೆಗಳ ಒಂದು ಸಾಕ್ಷ್ಯಚಿತ್ರ ಕೂಡ ಬಿಡುಗಡೆ ಆಗುತ್ತೆ. ಆ ಸಾಕ್ಷ್ಯಚಿತ್ರವನ್ನು
ದರ್ಶನ್ ಅವರು ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೊ ಸುಮಲತಾ ಅವ್ರ ಜೊತೆ ಕಳೆದ ಚುನಾವಣೆಯಲ್ಲೂ ಕೂಡ ದರ್ಶನ್ ಅವರು ಜೋಡಿಸ್ಕೊಂಡಿದ್ರು, ಅವರ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗಿದ್ದರು, ಎಕ್ಸ್ಟೆನ್ಸಿವ್ ಆಗಿ ಅವ್ರ ಜೊತೆ ಪ್ರಚಾರವನ್ನು ಕೈಗೊಂಡಿದ್ದರು ಕಳೆದ ಸಾರಿ. ಈ ಸಾರಿ ಕೂಡ ಅವರು ಸುಮಲತಾ ಅವ್ರ ಜೊತೆ ನಿಂತಿದ್ದಾರೆ. ಅಲ್ಲಿ ಇವತ್ತು ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಭೆಯಲ್ಲಿ ಭಾಗಿಯಾಗ್ತಾರೆ ದರ್ಶನ್ ಅವರು ಅಂತ ಹೇಳಲಾಗಿದೆ. ಅಲ್ಲೊಂದು ಸಾಕ್ಷ್ಯ ಚಿತ್ರ, ಹೇಗೆ ಸುಮಲತಾ ಅವರು 5 ವರ್ಷ ಯಾವ ರೀತಿಯಲ್ಲಿ ಮಂಡ್ಯದ ಜನರಿಗೆ ಕೆಲಸ ಮಾಡಿದ್ರು ಆ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ಜನರ ಜೊತೆ ಹೇಗೆ ಬರ್ತರು ಅಂತ ಒಂದು ಸಾಕ್ಷ್ಯ ಚಿತ್ರ ಅಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗಿದೆ. ಬಹುಶಃ ಅದನ್ನು ದರ್ಶನ್ ಅವರು ಬಿಡುಗಡೆ ಮಾಡ್ತಾರೆ. ಹೋಗ್ತಾ ಇದೀವಲ್ಲ ಏನೇ ಕೇಳಿದ್ರು ಸರ್ ಪೊಲಿಟಿಕಲಿ ಸಲ ಇಲ್ಲ ಹೋಗ್ಬಿಟ್ಟು ಅವ್ರು ಏನು ಅಲ್ಲ ನನಗೇನು ಬೈಟ್ ಕೊಡಲಿ, ನನಗೆ ಅವ್ರೇನು ಕಥೆ ಅಂತ ಗೊತ್ತಿಲ್ಲ, ಗೊತ್ತಾದರೆ ಇಂಥದ್ದು ಅಂತಿದ್ರೆ ನಾನು ಅಲ್ಲಿಗೆ ಬರ್ತೀವಿ, ಅಲ್ಲೇ ಕೊಡ್ತೀನಿ ನೋಡೋಣ, ಅವ್ರು ಕೇಳ್ಕೊಡ ಆಮೇಲೆ ಕೊಡ್ತೀನಿ. ಓಕೆ, ಮಂಡ್ಯ ರಿಪೋರ್ಟರ್ ಆನಂದ್ ಮತ್ತು ಶ್ರೀಪಾದ್ ಮಂಡ್ಯದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನು ಲೇಟೆಸ್ಟು? ಜಾಯ್ನ್ ಆಗೇ ಬಿಡ್ತಾರೆ ಅನ್ನೋಂಥ ಮಾಹಿತಿ ಇದೆ. ಆನಂದ್, ಖಂಡಿತ ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಏನು ಸುಮಲತಾ ಅಂಬರೀಷ್ ಅವರು ಸಾಕಷ್ಟು ದಿನಗಳಿಂದ ಒಂದು ಚರ್ಚೆಗೆ ಒಳಗಾಗಿದ್ದರು, ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿತ್ತು. ಇವತ್ತು ಈಗಾಗಲೇ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಸುಮಲತಾ ಅವರು ತಮ್ಮ ನಿವಾಸದಕ್ಕೆ ಬಂದಿರುವಂಥದ್ದು. ನಾನು ಕೂಡ ಅವರ ನಿವಾಸದ ಮುಂಭಾಗನೇ ಇದ್ದೀನಿ. ಅವರು ಈಗಾಗಲೇ ಅವ್ರ ನಿವಾಸವನ್ನು ತಲುಪಿದ್ದಾರೆ. ಕೆಲವು ಕ್ಷಣಗಳಲ್ಲಿ ದರ್ಶನ್ ಕೂಡ ಇದೇ ನಿವಾಸದಕ್ಕೆ ಬರ್ತಾರೆ. ಇಲ್ಲಿಂದ ಜೊತೆಯಲ್ಲೇ ಸಭೆಗೆ ತೆರಳುವಂಥದ್ದು. ಕಾಳಿಕಾಂಬಾ ದೇವಸ್ಥಾನದ ಬಳಿ ಒಂದು ಸಭೆ ನಡೀತದೆ. ಅದಕ್ಕೂ ಮೊದಲು ಕಾಳಿಕಾಂಬಾ ದೇವಿಯನ್ನು ದರ್ಶನ ಪಡೆದುಕೊಂಡು ಆನಂತರ ಅವರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಸಭೆಯಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಆದರೆ ಈಗಾಗಲೇ ಅವರು ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅವರ ಆಪ್ತರ ಮೂಲಕ ಮಾಹಿತಿ ಲಭ್ಯ ಆಗಿರುವಂಥದ್ದು. ಅವರ ಖಚಿತ ಮಾಹಿತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರ ಆಪ್ತರ ಈ ಒಂದು ಮಾಹಿತಿಯನ್ನು ಬಿಚ್ಚಿಟ್ಟಿರುವಂಥದ್ದು. ಅವರು ಇವತ್ತು ಒಂದು ಅಧಿಕೃತವಾಗಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಮೋದಿಗೋಸ್ಕರ ನಾವು ಮೈತ್ರಿ ಅಭ್ಯರ್ಥಿಯನ್ನು ನಾವು ಬೆಂಬಲ ಮಾಡ್ತೀವಿ ಅನ್ನೋ ಒಂದು ಘೋಷಣೆಯನ್ನು ಮಾಡ್ತಾರೆ. ಅದೇ ರೀತಿ ಇದೇ ತಿಂಗಳು 6ನೇ ತಾರೀಕು ಬಿಜೆಪಿಯನ್ನು ಅಧಿಕೃತವಾಗಿ ಸೇರ್ಪಡೆ ಆಗುವಂಥದ್ದು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅವರು ಬಿಜೆಪಿಯನ್ನು ಸೇರ್ಪಡೆ ಆಗ್ತಾರೆ. ಆದರೆ ಯಾರ ನೇತೃತ್ವದಲ್ಲಿ ಸೇರ್ಪಡೆ ಆಗ್ತಾರೆ ಅನ್ನೋದಷ್ಟೇ ಇನ್ನೂ ಮಾಹಿತಿ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಇವತ್ತು ಸಭೆಯನ್ನು ಮಾಡ್ತಾರೆ. ಸಭೆ ಆದ ನಂತರ ಒಂದಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡುವಂಥ ಸಾಧ್ಯತೆ ಇರುವಂಥದ್ದು. ಶ್ರೀಪಾದ್, ನಿಮ್ಮ ಹತ್ರ ಏನಿದೆ ಅಪ್ಡೇಟ್? ಎಸ್ ಜಯಪ್ರಕಾಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಬಲಿಗರ ಸಭೆ ನಡೆಯುತ್ತೆ. ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಒಂದ್ ಕಡೆ ಆದ್ರೆ ಈಗಾಗಲೇ ಅನೇಕ ವಿಚಾರಗಳು ಚರ್ಚೆಯಲ್ಲಿ ಕೇಳಿ. ಬಿಜೆಪಿ ಸೇರ್ಬೇಕಾ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕಾ, ಏನಂತೆ? ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕಾ? ಜನ ಏನ್ ಹೇಳ್ತಾರೆ ಕೇಳಿ. ಅದೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಏನ್ ಹೇಳ್ತಾರೆ, ಯಾವ ರೀತಿ ಅವರ ನಾಯಕಿಗೆ ಒತ್ತಡವನ್ನ ಹೇರ್ತಾರೆ ಅನ್ನೋದನ್ನ ಗಮನಿಸೋಣ. ಸರ್, ಏನಾಗಬೇಕು? ಸುಮಲತಾ ಅವರು ಪಕ್ಷೇತರವಾಗಿ ಅಖಾಡಕ್ಕೆ ಇಳಿಬೇಕಾ ಅಥವಾ ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸಬೇಕಾ? ನಿಮಗೇನು ಅನ್ಸುತ್ತೆ? ಓಕೆ, ಈಗ ನೇರ ದೃಶ್ಯಾವಳಿ. ದರ್ಶನ್ ಅಂಡ್ ಅಭಿಷೇಕ್ ಅಂಬರೀಷ್ ಬರ್ತಿರುವಂತ ದೃಶ್ಯ. ದರ್ಶನ್ ಮತ್ತು ಅಭಿಷೇಕ್ ಅಂಬರೀಷ್ ಮಂಡ್ಯದಲ್ಲಿ ಆರಂಭದಲ್ಲಿ ದರ್ಶನ್ ಅವರ ವಿಜುವಲ್ ಬೆಂಗಳೂರಿನಿಂದ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡಿದ್ರಿ. ಇದು ಮಂಡ್ಯದ ನಿವಾಸ. ಬಹಳ ಕುತೂಹಲ ಮೂಡಿಸಿದಂತ ನಡೆ. ಬಿಜೆಪಿಗೆ ಜಾಯಿನ್ ಆಗಿಬಿಡ್ತಾರೆ. ಏಪ್ರಿಲ್ 6ನೇ ತಾರೀಕು ಬಿಜೆಪಿಗೆ ಜಾಯಿನ್ ಆದ ನಂತರ ಯಾವುದೇ ರೀತಿಯಲ್ಲಿ ನಿಮಗೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕಾಗುತ್ತೆ. ಇನ್ನೊಂದು ಮಾಹಿತಿಗಳು ಬರ್ತಾ ಇದೆ. ಏಪ್ರಿಲ್ 7ನೇ ತಾರೀಕು ನರೇಂದ್ರ ಮೋದಿ ಅವರು ಬರ್ತಾರೆ ಮಂಡ್ಯಕ್ಕೆ. ಆ ಸಂದರ್ಭದಲ್ಲಿ
ನರೇಂದ್ರ ಮೋದಿಯವರ ಸಮ್ಮುಖದಲ್ಲೇ ಅವರು ಜಾಯ್ನ್ ಆಗುವಂಥ ಸಾಧ್ಯತೆ ಇದೆ. ಇದು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ. ಹೀಗಾಗಿ ಈ ಕ್ಷಣದಲ್ಲಿ ಹೇಳಬೇಕು ಅಂತಂದರೆ HDK ಅವರಿಗೆ ಲೇಡಿ ಲಕ್. HDK ಅವರಿಗೆ ಲೇಡಿ ಲಕ್. ಯಾಕಂದರೆ ಎಲ್ಲಿ ತನಕ ಸಪೋರ್ಟರ್ ಆಗಿರ್ತಾರೆ ಅಲ್ಲಿ ತನಕ ಸುಮಲತಾ ಅವರಿಗೆ ತಮ್ಮದೇ ಆದ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಅವರೇ ಹೈಕಮಾಂಡ್. ಒಮ್ಮೆ BJP ಜಾಯ್ನ್ ಆಗಿದ್ರೆ ಮೋದಿ ಹೈಕಮಾಂಡ್ ಅಥವಾ ಅಮಿತ್ ಶಾ ಹೈಕಮಾಂಡ್. ಒಮ್ಮೆ ಜಾಯ್ನ್ ಆದ ನಂತರ ಮೈತ್ರಿ ಧರ್ಮವನ್ನು ಪಾಲಿಸಲೇಬೇಕಾಗತ್ತೆ. ಸೊ ಹಾಗಿರುವಾಗ ಅದು ಸ್ಪಷ್ಟ ಸಂದೇಶ. ಜಾಯ್ನ್ ಆಗ್ತೀನಿ ಅಂತಂದ್ರೆ HD ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅರ್ಥ. ಬಹುಶಃ ನಾವು ವೇದಿಕೆಯಲ್ಲೂ ಕೂಡ ಜೊತೆಯಾಗಿ ಅವರನ್ನ ನೋಡುವಂತ ಸಾಧ್ಯತೆ ಇದೆ. BJPಗೆ ಸುಮಲತಾ ಸರ್ ಇವತ್ತಿನ ಸಭೆ ಸರ್ ಆಗಮಿಸಿದ್ದಾರೆ ದರ್ಶನ್ ಮತ್ತು ಅವರ ಪುತ್ರ ಅಭಿಷೇಕ್ ಅಂಬರೀಷ್. ಈ ಮಾಹಿತಿಯನ್ನು ಆಲ್ರೆಡಿ ಕೊಟ್ಟಿದ್ರು. ಇವರ ಸಮ್ಮುಖದಲ್ಲೇ ಬಹುಶಃ 7ನೇ ತಾರೀಕು 6ನೇ ತಾರೀಕು ನಿರ್ಧಾರ ಪ್ರಕಟ ಆಗ್ಬೋದು. ಇವತ್ತು ನಿರ್ಧಾರ ಪ್ರಕಟ ಆಗ್ಬೋದು. ಬಹುಶಃ 7ನೇ ತಾರೀಕು ಒಂದು ಮಾಹಿತಿ ಪ್ರಕಾರ ನರೇಂದ್ರ ಮೋದಿ ಅವರು ಬಂದಾಗ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಮಂಡ್ಯದಲ್ಲಿ ದೊಡ್ಡ ಬೃಹತ್ ಸಮಾವೇಶದಲ್ಲಿ 7ರಿಂದ 9ನೇ ತಾರೀಕು ಮೋದಿಯವರು ರಾಜ್ಯದಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಬೃಹತ್ ಸಮಾವೇಶದ ಮೂಲಕ ಅವರನ್ನು ಬರಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಅದು ದೊಡ್ಡ ಸಂದೇಶವನ್ನು ಕೊಡುತ್ತೆ. ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಪಾರ್ಟಿ ಜಾಯ್ನ್ ಆಗೋದು ಅಂತ ಹೇಳುವಾಗ ಆ ಕ್ರೆಡಿಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಅದನ್ನು ರೆಬಲ್ ಲೇಡಿ ಖಂಡಿತವಾಗಲೂ ನಿರೀಕ್ಷೆ ಕೂಡ ಮಾಡಿರ್ತಾರೆ. BJPಗೆ ಅಧಿಕೃತವಾಗಿ ಜಾಯ್ನ್ ಆಗೋದು, ಅಧಿಕೃತವಾಗಿ BJPಗೆ ಜಾಯ್ನ್ ಆದ ನಂತರ ಮೈತ್ರಿ ಧರ್ಮವನ್ನು ಪಾಲಿಸಲೇಬೇಕಾಗತ್ತೆ. ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲಿ ತನಕ ಅವರು ಪಾರ್ಟಿ ಜಾಯ್ನ್ ಆಗೋದಿಲ್ವೋ ಅಲ್ಲಿ ತನಕ ಅವರ ನಡೆಯ ಬಗ್ಗೆ ಒಂದು ನಿಗೂಢತೆ ಇರುತ್ತೆ. ಅವರು ಸ್ಪಷ್ಟವಾಗಿ ತಟಸ್ಥರಾಗಬಹುದು. ತಟಸ್ಥರಾದರೆ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅನ್ನುವಂಥದ್ದು, ಅಥವಾ ಯಾವುದೇ ಒಂದು ಪಕ್ಷಕ್ಕೆ ಅವರು ಸಪೋರ್ಟ್ ಮಾಡ್ಬೋದು. ಅಥವಾ BJPಗೆ ಜಾಯ್ನ್ ಆದರು ಅಂತಂದರೆ ಅವರು ಮೈತ್ರಿ ಧರ್ಮವನ್ನು ಪಾಲಿಸಲೇಬೇಕಾಗತ್ತೆ. BJPಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ ತಕ್ಷಣವೇ ಆ ಕ್ಷಣದಿಂದ HD ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಲೆಕ್ಕ. ಹಾಗೇನೇ ಒಂದು ವೇಳೆ BJPಗೆ ಜಾಯ್ನ್ ಆದರೆ, ನೆನಪಿಟ್ಕೊಳ್ಳಿ, ಒಂದು ವೇಳೆ ಸುಮಲತಾ ಅವರು BJPಗೆ ಜಾಯ್ನ್ ಆದರೆ ಕೇವಲ ಮಂಡ್ಯದಲ್ಲಿ ಮಾತ್ರವಲ್ಲ, ಬಹುಶಃ ಇಡೀ ಕರ್ನಾಟಕದಾದ್ಯಂತ ಅವರನ್ನು ಪ್ರಚಾರಕ್ಕೆ BJP ಕರೆಯುವಂಥ ಸಾಧ್ಯತೆ ಇದೆ. ಇಡೀ ಕರ್ನಾಟಕದಾದ್ಯಂತ ಅವರನ್ನು ಕರೆಯುವಂಥ ಸಾಧ್ಯತೆ ಇದೆ. ಮತ್ತು ಅವರ ಇಂಗ್ಲೀಷ್ ಕೂಡ ಭಾಳ ಅದ್ಭುತವಾಗಿರೋ ಕಾರಣಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಒಳ್ಳೆಯ ಅವಕಾಶಗಳು ಸಿಗಬಹುದು. ರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಬಳಸಿಕೊಳ್ಳುವಂಥ ಸಾಧ್ಯತೆ ಇರಬಹುದು.